ಕಾಲರ್ ತಗೊಂಡು ಅದು ಈಗ ಬೆಳ್ಳಗಾಯಿತು, ಇದನ್ನು ಹಾಕ್ಕೊಂಡಿದ್ದೀವಿ. ನಾವು ಒಳ್ಳೇದಾಗಿದೆ. ತಗೊಂಡ್ಮೇಲೆ ಸ್ವಲ್ಪ ಮನೆ ಕೆಲಸ ಇಡ್ಸಿದ್ದೀವಿ, ಮನೆ ಕಟ್ತಾ ಇದ್ದೀವಿ. ಎಲ್ಲರೂ ಪ್ರಯಾಗರಾಜತ್ತ ಪ್ರಯಾಣವನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ. ಈ ನಿಮ್ಮ ಆನಂದ್ ಗುರೂಜಿಯವರೇ ಈ ಒಂದು ತೀರ್ಥವನ್ನು ತರಲಿಕ್ಕೆ 24 ಕಿಲೋಮೀಟ್ರ್ ಪರಿಕ್ರಮಿಸಿದೆ. 24 ಕಿಲೋಮೀಟ್ರು ಸತತ ನಮ್ಮ ಬಟ್ಟೆ ಲಗೇಜ್ಗಳನ್ನ ಹೊತ್ಕೊಂಡು ಮಕ್ಕಳನ್ನು ಕರ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬಂದಂಥದ್ದು ಈ ತೀರ್ಥ. ಇಂತಹ ಅದ್ಭುತವಾದಂಥ ತೀರ್ಥ ಜಲ ಇದು ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಆನಂದ್ ಗುರೂಜಿಯವರದು, ಸಾಲಿಗ್ರಾಮ ಕ್ಷೇತ್ರದ್ದು. ಹಾಗಾಗಿ ಇವತ್ತಿನ ಇಲ್ಲಿಗೆ ಬಂದಂಥ ಭಕ್ತ ಸಾಗರಕ್ಕೆ ಎಲ್ಲರಿಗೂ ತೀರ್ಥಸ್ಥಾನದ ಸುಯೋಗ ನಡೀತಾ ಇದೆ. ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದನೇ ಬಹಳ ವಿಶೇಷವಾಗಿರ್ತಕ್ಕಂಥ ತೀರ್ಥ ಜಲವನ್ನು ತಗೊಂಡು ಬಂದು ಎಲ್ಲ ಭಕ್ತಾದಿಗಳಿಗೂ ಕೂಡ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ತೀರ್ಥ ಸ್ನಾನವನ್ನು ಮಾಡಿಸ್ತಾ ಇರತಕ್ಕಂಥದ್ದೇ. ತೀರ್ಥವನ್ನು ಸೇವನೆಯನ್ನು ಮಾಡೋದ್ರಿಂದ ಆರೋಗ್ಯದಲ್ಲಿ ಎದುರಾಗ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಅಂಥ ಆಯುರ್ವೇದದ ಗುಣಲಕ್ಷಣಗಳನ್ನು ಕೂಡ ಸಾಲಿಗ್ರಾಮ ಹೊಂದಿದೆ. ಅದಕ್ಕೋಸ್ಕರ ಈ ಸಾಲಿಗ್ರಾಮ ಕ್ಷೇತ್ರ ಇವತ್ತಿಗೂ ಕೂಡ ಮಾತಾಡ್ತಕ್ಕಂಥ ಒಂದು ಭಗವಂತನ ರೂಪದಲ್ಲಿ ಕಾಣ್ತಾ ಇರತಕ್ಕಂಥದ್ದಿದೆ. ಈ ಉತ್ಸವ ತಾವು ನೋಡ್ತಿರ್ತಕ್ಕಂಥ ಈ ಲಕ್ಷ್ಮೀಬೋರ ಸ್ವಾಮಿಯ ಸಾಲಿಗ್ರಾಮದ ವರಹಾದೇವರ ಉತ್ಸವ. ಆತನ ಆರ್ಭಟ ಬಹಳ ಇರುತ್ತೆ. ದಯವಿಟ್ಟು ಅಡ್ಡ ಬರಬೇಡಿ. ದಾರಿ ಎಲ್ಲಿ ಅಥವಾ ಎಲ್ಲಿ ನಡಿ ಜಾಗ ಮಾಡ್ಕೊಳ್ಳಿ. ದೇವರು ನಡೆಯೋಕೆ ಜಾಗ ಮಾಡ್ಕೊಳ್ಳಿ. ದೇವರು ನಡೀಲಿಕ್ಕೆ ಜಾಗ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ದೇವರ ಉತ್ಸವವನ್ನು ಎತ್ಕೊಂಡು ನಾವು ಪರೀಕ್ಷೆ ಮಾಡ್ತೀವಿ ಅನ್ನೋದಾಗಿದ್ರೆ ತಾವು ದಯವಿಟ್ಟು ಮುಂದೆ ಬನ್ನಿ. ಮುಂದೆ ಬಂದು ದೇವರ ಉತ್ಸವ ತಗೊಳ್ಳಿ. ನಾವು ಅನ್ಯತಾ ಭಾವಿಸೋದಿಲ್ಲ, ನಾವು ಹೇಳೋದಿಲ್ಲ. ಆದರೆ ಈ ದೇವರ ಉತ್ಸವ ಎತ್ಕೊಂಡಾಗ ಇದರ ಓಡಾಟ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಜಾಗ ಮಾಡ್ಕೊಳ್ಳಿ. ಅದಕ್ಕಾಗಿ ಜಾಗ ಮಾಡ್ಕೊಳ್ಳಿ. ಇವತ್ತು ಆನಂದ್ ಗುರೂಜಿಯವರ ಈ ಆಶ್ರಮದಲ್ಲಿ ಇದ್ದೀರಾ ತಾವು? ಇಲ್ಲಿಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಮ್ಮ ನೀವು? ನಾವಿದು 2ನೇ ಸತಿ ಬರ್ತಾ ಇರೋದು ಮೇಡಮ್ ಅವರೇ. ನಾವು ಜಿ ಕನ್ನಡದಲ್ಲಿ ಅವರು 10 ವರ್ಷದಿಂದ ಬರ್ತಾ ಇದ್ದಾರಲ್ಲ, ನಾವು ಡೈಲಿ ನೋಡ್ತೀವಿ ಇವ್ರ ಪ್ರೋಗ್ರಾಮು. 10 ವರ್ಷದಿಂದ ನಾವು ಬರೋಣ ಅಂದ್ವು, ಆಗಿಲ್ಲ. ನೆಕ್ಸ್ಟ್ ಟೈಮು ಶನೀಶ್ವರನು ಇದು ಯಾಗ ಹೋಮ ಎಲ್ಲ ಮಾಡಿದ್ರಲ್ಲ, ಅವಾಗ ಬಂದಿದ್ವು. ಇದು 2nd ಟೈಮ್ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಆನಂದ ಗುರೂಜಿಯವರ ಮಾತುಗಳು ಅಷ್ಟು ನಮಗೆ ಜೀವನಕ್ಕೆ ಒಂದು ದಾರಿ ದೀಪನೂ ಇದೆ. ತುಂಬ ಚೆನ್ನಾಗಿದೆ. ಅವರ ಆಶ್ರಮದಲ್ಲಿ ಊಟ ತಿಂಡಿನೂ ತುಂಬ ಚೆನ್ನಾಗಿದೆ ಮೇಡಮ್ ಅವರೇ. ಇಲ್ಲಿ ಬಂದರೆ ಒಂದು ಮನಃಶಾಂತಿ ಸಿಗುತ್ತಾ ಇದೆ ನಮಗೆಲ್ಲ, ಥರ ನೆಮ್ಮದಿ ಬಂದರೆ. ಏನಾದರೂ ಕಷ್ಟ ಇದೆ ಅಂತ ಬಂದಿದ್ದ ತಾವು, ಅಥವಾ ಇಲ್ಲಿಗೆ ಬಂದರೆ ಒಂದು ನೆಮ್ಮದಿ ಸಿಗುತ್ತೆ ಅನ್ನುವಂಥ? ನೆಮ್ಮದಿ ಸಿಗುತ್ತೆ. ನಾವು ಡೈಲಿ ಪ್ರೋಗ್ರಾಮ್ ನೋಡ್ತೀವಿ, ತಪ್ಪದೇನೆ ನಮ್ಮ ಮನೇಲಿ ನೋಡ್ತೀವಿ. ನಾವು ಮೈಸೂರು ಡಿಸ್ಟ್ರಿಕ್ಟ್ ಹುಣಸೂರಿಂದ ಬಂದಿದ್ದೀವಿ ಮೇಡಮ್ ಅವರೇ. ನಾವು ತುಂಬ ಚೆನ್ನಾಗಿದೆ. ಅವರು ಮಂತ್ರ ವೇದ. ಇವರ ಆಶ್ರಮದಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನ ಇವ್ರು ದೊರಕಿಸ್ಕೊಟ್ಟಿದ್ದಾರೆ? ಇದೆ ಮೇಡಮ್ ಅವರೇ. ತುಂಬ ಸೌಕರ್ಯ ಇದೆ. ಬೇರೆ ಎಲ್ಲೂ ಎಲ್ಲ ತುಂಬ ಸೌಕರ್ಯ ಇದೆ, ತುಂಬ ಅನುಕೂಲ. ಯಾವುದಕ್ಕಾದ್ರೂ ಚಾರ್ಜಸ್ ಅಂತ ಆಗಲಿ ಏನಾದರೂ ಎಕ್ಸ್ಟ್ರಾ ಚಾರ್ಜ್? ಇಲ್ಲ ಮೇಡಮ್ ಅವರೇ, ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ಅವರು ನಮ್ಮ ಥರನೇ ಸಾಮಾನ್ಯ ಮನುಷ್ಯರ ಹತ್ರ ನಮ್ಮ ಜೊತೆ ಬೆರೆದು
ನಮಗೆಲ್ಲ ಹೆಲ್ಪ್ ಮಾಡ್ತಾರೆ. ಏನಿದ್ರು ಪ್ರಾಬ್ಲಮ್ ಹೇಳ್ಕೊಂಡ್ರೆ ಇದರಲ್ಲಿ ಸಜೆಷನ್ ಕೊಡ್ತಾರೆ ನಮಗೆ. ತುಂಬ ಚೆನ್ನಾಗಿ ಏನಾದ್ರೂ ಉಪಯೋಗ ಅಂತ ಅನ್ಸಿದ್ಯಾ ತಾಯಿ? ಅಂದರೆ ಅವರು ಟಿ ವಿಯಲ್ಲಿ ಹೇಳೋದೆಲ್ಲನೂ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಸಣ್ಣ ಪುಟ್ಟ ನಮಗೆ ಆನಂದ್ ಗುರೂಜಿ ಅವರ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಆಶ್ರಮಕ್ಕೆ ಬಂದು ಎಷ್ಟು ಖುಷಿಯಾಗಿದೆ ತಮಗೆ? ತುಂಬಾ ಖುಷಿ ಇದೆ. ನಾವು ಆಗಲೇ ಒಂದ್ಸಲ ಬಂದಿದ್ದೀವಿ, ಮತ್ತು ಡೈಲಿ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ನೋಡ್ತಾ ಇರ್ತೀವಿ. ಮತ್ತು ಕುಂಭಮೇಳಕ್ಕೆ ಹೋಗಿದ್ದೆಲ್ಲ ಇದು ಮಾಡಿದ್ರು, ಆವಾಗಲೂ ನೋಡಿದ್ದೀವಿ ಎಲ್ಲನೂ. ಅವರು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಅದೆಲ್ಲವನ್ನು ನೋಡಿದ್ರ ಅಮ್ಮ? ಡೈಲಿ ನೋಡ್ತಾ ಇರ್ತೀವಿ. ಅವರು ಎಲ್ಲೋದ್ರೂ ಏನು ಪೂಜೆ ಮಾಡಿದ್ರು ನಾವು ನೋಡ್ತೀವಿ. ಬಟ್ ಅವ್ರು ಹೇಳಿದ್ದು ನಾವು ಮಾಡೋಕ್ಕೆ ಟೈಮ್ ಇರಲ್ಲ, ಕೆಲ್ಸಕ್ಕೆ ಹೋಗ್ತೀವಿ. ಹಂಗಾಗಿ ಅವ್ರು ಹೇಳೋದು, ಅವ್ರು ಏನು ಮಾಡಿದ್ರು ನಾವು ನೋಡ್ತಾ ಇರ್ತೀವಿ. ಆನಂದ್ ಗುರೂಜಿ ಅವರು ಹೇಳೋವಂಥ ಒಂದಷ್ಟು ಕಾರ್ಯಕ್ರಮಗಳು, ಅವರು ನಡೆಸ್ಕೊಡುವಂಥ ಕಾರ್ಯಕ್ರಮಗಳು, ಇದನ್ನೆಲ್ಲ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಅಮ್ಮ? ನಮಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನಿಸ್ಬಿಟ್ಟು ನಾವು ಡಾಲರ್ ತೊಗೊಂಡಿವಿ. ಒಂದು ಡಾಲರ್ ತೊಗೊಂಡು ಅದು ಈಗ ಬೆಳ್ಳಗಾಯಿತು, ಇದನ್ನು ಹಾಕ್ಕೊಂಡಿದ್ದೀವಿ. ನಮ್ಗೆ ಒಳ್ಳೇದಾಗಿದೆ. ತೊಗೊಂಡ್ಮೇಲೆ ಸ್ವಲ್ಪ ಮನೆ ಕೆಲಸ ಇಡ್ಸಿದ್ದೀವಿ, ಮನೆ ಕಟ್ತಾ ಇದ್ದೀವಿ. ಒಳ್ಳೇದಾಗಿದೆ. ಎಲ್ಲ ಅನುಷ್ಠಾನಗಳೂ ಎಲ್ಲನೂ ನಾವು ಮನೇಲಿ ಮಾಡ್ತೀವಿ. ನಿಮಗೆ ಇಲ್ಲಿಗೆ ಬಂದ ಮೇಲೆ ಏನಾದರೂ ಒಳ್ಳೆಯದು ಅಂತ ಅನಿಸಿದ್ಯಾ ತಮಗೆ ಅಮ್ಮ? ಸೈಟ್ ತೊಗೊಂಡು ಮನೆ ಕಟ್ತಾ ಇದ್ದೀವಿ. ನಭೂತೋ ನ ಭವಿಷ್ಯತ್. ಪ್ರತಿಯೊಬ್ಬರ ಜೀವನ ಅಮೂಲ್ಯವಾದಂಥದ್ದು. ಅಮೂಲ್ಯವಾಗಿರ್ತಕ್ಕಂಥ ಜೀವನಕ್ಕೆ ಇವತ್ತಿನ ಯುವಕರಿಗೆ, ಯುವತಿಯರಿಗೆ ಹಾಗೂ ಇವತ್ತಿನ ನಮ್ಮ ಜನಾಂಗಕ್ಕೆ 144 ವರ್ಷಕ್ಕೆ ಒಂದಾವರ್ತಿ ಬಂದಿರತಕ್ಕಂಥ ಮಹಾಕುಂಭದ ತೀರ್ಥ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರ ಆಶ್ರಮದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸುದ್ದಿ ಮನೆ ತಾವು ನೋಡ್ತಾ ಇದ್ದೀರಿ. ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ಸುದ್ದಿ ಮನೆ ಇವತ್ತು ಪುಟ್ಟ ವಾಹಿನಿಯಾಗಿ ಬೃಹತ್ ಮಟ್ಟದ ಎಲ್ಲರ ಮನೆಯಲ್ಲೂ ಎಲ್ಲರ ಮೊಬೈಲ್ಗಳಲ್ಲಿ ಸಿಗ್ತಿರ್ತಕ್ಕಂಥದ್ದು ಸುದ್ದಿವಾಹಿನಿ. ಇಂತಹ ಸುದ್ದಿವಾಹಿನಿಯಲ್ಲಿ ಪ್ರಯಾಗ್ರಾಜಲ್ಲಿ ನಡೆದಂತಹ ಅದ್ಭುತವಾದಂಥ ಮಹಾಕುಂಭಮೇಳದ ಆ ಕುಂಭದ ತೀರ್ಥ ಗಂಗಾ, ಯಮುನಾ, ಸರಸ್ವತಿ, ಜೊತೆಗೆ ಕಾವೇರಿ, ಕಪಿಲ, ಹಾಗೆ ಈಗಷ್ಟೇ ಬಂದದ್ದು ಕೃಷ್ಣವೇಣಿ. ಇಂತಹ ಅದ್ಭುತವಾದಂತಹ ತೀರ್ಥಗಳನ್ನು ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ ಸಾಕಷ್ಟು ಜನ ಭಕ್ತರಿಗೆ ತೀರ್ಥ ಸ್ನಾನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಪ್ರಯಾಗರಾಜತ್ತ ಪ್ರಯಾಣವನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ. ಈ ನಿಮ್ಮ ಆನಂದ್ ಗುರೂಜಿಯವರೇ ಈ ಒಂದು ತೀರ್ಥವನ್ನು ತರಲಿಕ್ಕೆ 24 ಕಿಲೋಮೀಟ್ರ್ ಪರಿಕ್ರಮಿಸಿದೆ. 24 ಕಿಲೋಮೀಟ್ರು ಸತತ ನಮ್ಮ ಬಟ್ಟೆ ಲಗೇಜ್ಗಳನ್ನ ಹೊತ್ಕೊಂಡು, ಮಕ್ಕಳನ್ನು ಕರ್ಕೊಂಡು, ತಲೆ ಮೇಲೆ ಹೊತ್ಕೊಂಡು ಬಂದಂಥದ್ದು ಈ ತೀರ್ಥ. ಇಂತಹ ಅದ್ಭುತವಾದಂಥ ತೀರ್ಥ ಜಲ ಇದು ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಆನಂದ್ ಗುರೂಜಿಯವರದು, ಸಾಲಿಗ್ರಾಮ ಕ್ಷೇತ್ರದ್ದು. ಹಾಗಾಗಿ ಇವತ್ತಿನ ಇಲ್ಲಿಗೆ ಬಂದಂಥ ಭಕ್ತ ಸಾಗರಕ್ಕೆ ಎಲ್ಲರಿಗೂ ತೀರ್ಥಸ್ಥಾನದ ಸುಯೋಗ ನಡೀತಾ ಇದೆ. ಇದನ್ನು ನೋಡುವಂಥ ಭಾಗ್ಯ ನಮ್ಮ ಸುದ್ದಿ ಮನೆ ವೀಕ್ಷಕರಿಗೆ ಸಿಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ, ತೀರ್ಥ ಸ್ನಾನವನ್ನು, ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ತೀರ್ಥ ಸ್ನಾನವನ್ನು ವೀಕ್ಷಣೆ ಮಾಡ್ತಾ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಲಕ್ಷ್ಮೀಬೋರಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಭವ್ಯವಾದಂಥ, ವಿಶೇಷವಾದಂಥ, ಕಣ್ಗಳಿಗೆ ಆನಂದವನ್ನು ಕೊಡ್ತಕ್ಕಂಥ ಅಲಂಕಾರವನ್ನು ದರ್ಶನ ಮಾಡಿಕೊಳ್ಳೋಣ. ಗುರುಗಳೇ, ಏನಂದರೆ ಒಂದಷ್ಟು ರಾಜಕೀಯ ನಾಯಕರುಗಳ ಪ್ರಶ್ನೆ ಇದು. ಕುಂಭಮೇಳದ ನದಿಯಲ್ಲಿ ಮುಳುಗಿದ್ರೆ ಬಡತನ ಹೋಗ್ಬಿಡುತ್ತಾ ಅನ್ನುವಂಥದ್ದು. ಇದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ನಮ್ಮ ಭಾರತೀಯರು, ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥವರು ತೋಳ್ಬಲವನ್ನು ನಂಬಿ ಬದುಕ್ತಕ್ಕಂಥವರು. ನೀರಲ್ಲಿ ಮುಳುಗಿದರೆ ಪಾಪಕರ್ಮ ಹೋಗುತ್ತೆ ವಿನಃ ಬಡತನ ಹೋಗೋದಿಲ್ಲ. ಆದರೆ ಬಡತನ ಹೋಗಬೇಕಾದ್ರೆ ಪುಣ್ಯದ ಫಲ ಬೇಕು. ಮನುಷ್ಯ ಹುಟ್ಟಿದ್ರೆ ಸಾಲದು, ಅಥವಾ 4 ಜನಗಳಿಂದ ಬರ್ತಕ್ಕಂಥ 4 ಜನಗಳ ಸ್ಥಿತಿಗತಿಗಳನ್ನು ನಿಮ್ಮದಾಗಿಸ್ಕೊಂಡು ನಿಮ್ಮ ಶ್ರೀಮಂತಿಗೆ ಇದ್ದರೆ ಸಾಲದು. ಇನ್ನೊಬ್ಬ ಬಡವನ ಧ್ವನಿ ಕೂಗಿಗೆ ಕೂಗಾಗಬೇಕು. ಅದರ ಬಗ್ಗೆ ಚಿಂತನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ನಾವು ನೀರಳೆ ಮುಳುಗಿದ್ರೆ ನಮ್ಮ ಕರ್ಮ ಹೋಗ್ಬೋದೇ ವಿನಃ ನಮ್ಮ ಬಡತನ ಹೋಗೋದಿಲ್ಲ. ರಾತ್ರಿ ಹಾಸಿಗೆ ಮಲ್ಕೊಂಡು ಹುಚ್ಚ ಒಯ್ಕೊಂಡು ಬೆಳಗ್ಗೆ ಎದ್ದು ನನ್ನ ಕರ್ಮ ಅಂದ್ಕೊಂಡು ಅಲ್ಲ, ಬೆಳಗ್ಗೆ ಆಗಬಾರ್ದು ಅಂದರೆ ರಾತ್ರಿ ವ್ಯವಸ್ಥೆ ನೀವು ಸರಿ ಮಾಡ್ಕೊಳ್ಬೇಕು. ಹಾಗೆ ಅದ್ಭುತವಾದಂಥ ತೀರ್ಥಜಲ ಭಾರತೀಯ ಹಿಂದೂ ಸನಾತನ ಧರ್ಮದ ಈ ಜಾಗೃತಿಯನ್ನು ಇವತ್ತಿನ ಕಾಲಧರ್ಮದಲ್ಲಿರ್ತಕ್ಕಂಥ ನಾವು ನೀವೇ ಭಾಗ್ಯವಂತರಿದ್ದೇವೆ. ಒಂದು ಕಡೆ ಅಯೋಧ್ಯ ಶ್ರೀರಾಮಚಂದ್ರನ ಸ್ಥಾಪನೆ ಆಯಿತು. 500 ವರ್ಷಗಳ ಸಾಕಷ್ಟು ಜನಗಳ ಬಲಿದಾನದಿಂದ ಈ ವಿಶೇಷವಾಗಿರ್ತಕ್ಕಂಥ ಭವ್ಯವಾದಂಥ ರಾಮ ಮಂದಿರವನ್ನು ನಾವು ದರ್ಶನ ಮಾಡಿದ್ದೇವೆ. ಇನ್ನು ನಮ್ಮ ನಿಮ್ಮೆಲ್ಲರ ಅದೃಷ್ಟವೇ ಸರಿ, 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಮಹಾಕುಂಭದ ಕುಂಭಮೇಳದ ಸ್ನಾನ ನಾವು ಸಂತೋಷಪಟ್ಟು ಮಾಡಿದ್ದೇವೆ. ಇದಕ್ಕೆ ತಮಗೂ ಸಾಧ್ಯವಾದರೆ ಈ ಸ್ನಾನವನ್ನು ಆಚರಣೆ ಮಾಡಿ ಪುಣ್ಯವನ್ನು ಕಟ್ಕೊಳ್ಳಿ. ಅದನ್ನು ಹೊರತುಪಡಿಸಿ ಇದನ್ನು ವ್ಯಂಗ್ಯವಾಗಿ ಮಾತಾಡಿ ಇಲ್ಲದ ಪಾಪಕ್ಕೆ ಹೋಗಬೇಡಿ. ವಯಸ್ಸು ಆಗ್ತಾ ಆರೋಗ್ಯ ಚೆನ್ನಾಗಿರಬೇಕು. ಇಲ್ಲದ ಪಾಪಕರ್ಮಗಳನ್ನು ಕಟ್ಕೊಂಡು ನಾಳೆ ದಿವಸ ಬೇರೊಂದು ಥರ ಸಮಸ್ಯೆಯಾಗಿ 4 ಜನದ ಕೈಗೆ ಈ ದೇಹ ಬೀಳಬಾರ್ದು. ಈ ದೇಹ ಹೇಗಿದೆಯೋ ಹಾಗೆ ಭಗವಂತನ ಲೀನವಾಗಬೇಕು. ಅದಕ್ಕೆ ಸಾಧ್ಯವಾದಷ್ಟು ಪುಣ್ಯದ ಮೂಟೆಯನ್ನು ಕಟ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ.
5 ನದಿಗಳ ಪುಣ್ಯ ತೀರ್ಥವನ್ನ ಇಲ್ಲಿ ನಮ್ಮ ಎಲ್ಲರಿಗೂ ಇಲ್ಲಿ ತಲುಪಿಸ್ತಿರೋದಕ್ಕೆ ಕಾರಣ ಏನು ಗುರುಗಳೇ? ಕರ್ನಾಟಕದ ರಾಜ್ಯ ಜನತೆ, ಈ ನಿಮ್ಮ ಆನಂದ್ ಗುರೂಜಿಯವರ ಅಭಿಮಾನಿ ದೇವರುಗಳು, ಎಷ್ಟೋ ವಯಸ್ಸಾಗಿರ್ತಕ್ಕಂಥ ಹಿರಿಯ ತಂದೆ ತಾಯಿರಿದ್ದಾರೆ, ಎಷ್ಟೋ ಬಡತನ ರೇಖೆಯಲ್ಲಿರ್ತಕ್ಕಂಥವ್ರಿದ್ದಾರೆ, ಅಷ್ಟೂ ಜನ ಪ್ರಯಾಗ್ರಾಜ್ ತನಕ ಹೋಗ್ಲಿಕ್ಕೆ ಆಗದೇ ಇರ್ತಕ್ಕಂಥವ್ರಿದ್ದಾರೆ. ಅಂಥವರಿಗೆ ಅನುಕೂಲ ಆಗಲಿಕ್ಕೋಸ್ಕರನೇ ಈ ಒಂದು ಚಿಂತನೆಯನ್ನು ಈ ನಿಮ್ಮ ಆನಂದ್ ಗುರೂಜಿಯವರು ಮಾಡಿದ್ದು, ಇವತ್ತು ಆಶ್ರಮಕ್ಕೆ ಬರಮಾಡಿಕೊಂಡಿದ್ದು, ಆಶ್ರಮದ ಆತಿಥ್ಯವನ್ನು ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ತೃಪ್ತಿ ಪಡಿಸ್ತಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಅಮ್ಮ, ಪ್ರಯಾಗ್ರಾಜ್ನಲ್ಲಿ ನಿಜಕ್ಕೂ ಹೇಳ್ತೀನಿ, ವ್ಯವಸ್ಥೆ ಕಡಿಮೆ ಇತ್ತು ಅಂತಂದರೆ ಅದು ಅತಿಶಯೋಕ್ತಿ ಆಗುತ್ತೆ. ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ. ಮನೆಗೆ 10 ಜನ ಜಾಸ್ತಿ ಬಂದ್ಬಿಟ್ರೆ ನಮಗೆ ತಡ್ಕೊಳಕ್ಕಾಗೋದಿಲ್ಲ. ಅಂಥದ್ದು ಕೋಟ್ಯಾಂತರ ಜನ ಬಂದಿದ್ದಾರೆ ಅಂತಂದಮೇಲೆ ಅದರ ತಕ್ಕನಂಗೆ ವ್ಯವಸ್ಥೆ ಆಗಿದೆ. ಆದರೆ ಜನಗಳು ನಾವು ಸ್ವಲ್ಪ ಸಮಾಧಾನವಾಗಿ ಸಹಕರಿಸಿದರೆ ಎಲ್ಲವೂ ಕೂಡ ಮತ್ತಷ್ಟು ಅದ್ಭುತವಾಗಿ ನೆರವೇರ್ತಾ ಇತ್ತು. ವ್ಯವಸ್ಥೆ ತುಂಬ ಅದ್ಭುತವಾಗಿತ್ತು. ನಾವಂತೂ ತೃಪ್ತಿಯಾಗಿ ತೀರ್ಥಜಲ ಸ್ನಾನವನ್ನು ಮಾಡಿದ್ದೇವೆ. ಅಷ್ಟೇ ತೃಪ್ತಿಯಾಗಿ ಇವತ್ತಿನ ದಿವಸ ಆಶ್ರಮದಲ್ಲಿ ನಡೀತಾ ಇರೋ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಿಂದನೇ ಬಹಳ ವಿಶೇಷವಾಗಿರ್ತಕ್ಕಂಥ ತೀರ್ಥಜಲವನ್ನು ತಗೊಂಡು ಬಂದು ಎಲ್ಲ ಭಕ್ತಾದಿಗಳಿಗೂ ಕೂಡ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ತೀರ್ಥ ಸ್ನಾನವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದೇ ನಮ್ಮ ಈ ಒಂದು ಸುದ್ದಿ ಮನೆ ವಾಹಿನಿಯ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಈ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದಷ್ಟೇ ಫಲಾಫಲಗಳನ್ನು ಭಗವಂತ ನಿಮಗೆ ದಯಪಾಲಿಸಲಿ ಅಂತ ನಾನು ಕೂಡ ಮನಸಾರೆ ಪ್ರಾರ್ಥನೆಯನ್ನು ಮಾಡ್ತೀನಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ಆಗಲೇ ಕೇಳ್ಬೇಕು ಅನ್ಕೊಂತಾ ಇದ್ದೆ, ಸಾಲಿಗ್ರಾಮ ಅಂತ ಹೇಳಿದ್ರಲ್ವಾ, ಅದರ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀರಾ ನಮಗೆ? ಖಂಡಿತವಾಗ್ಲು. ಸಾಲಿಗ್ರಾಮ ಅಂತಂದರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ವಿಶೇಷತೆ ಇದೆ. ಸಾಲಿಗ್ರಾಮ ಸಿಗ್ತಕ್ಕಂಥದ್ದು ಎಲ್ಲಿ? ನೇಪಾಳನ ಗಂಡಕಿ ನದಿಯಲ್ಲಿ. ಆ ಒಂದು ಸಾನ್ನಿಧ್ಯದಲ್ಲಿ ಮಾತ್ರ ಸಾಲಿಗ್ರಾಮ ಸಿಗ್ತಕ್ಕಂಥದ್ದು. ಸಾಲಿಗ್ರಾಮದ ನಿಜವಾದ ಮಹತ್ವವನ್ನು ತಿಳಿಸೋದಾದರೆ ಸಾಲಿಗ್ರಾಮ ಒಂದು ಅದ್ಭುತವಾಗಿರ್ತಕ್ಕಂಥ ಶಿಲೆ. ನೋಡಿ, ಕಲ್ಲು ಬೇರೆ ರೀತಿ ನಾನಾ ರೀತಿ ಕಲ್ಲುಗಳಿದೆ, ಆದರೆ ಸಾಲಿಗ್ರಾಮ ಎಂಬತಕ್ಕಂಥ ಒಂದು ಕೃಷ್ಣವರ್ಧದ ಒಂದು ಕಲ್ಲು ಶಿಲೆ ಇದೆ ಗೊತ್ತಾ, ಅದು ಭಗವಂತನ ಒಂದು ಸ್ವರೂಪ ಅಂತಲೇ ಹೇಳ್ಬೋದು. ವಜ್ರಕೀಟ ಅನ್ನೋ ಒಂದು ಹುಳು ಆ ಒಂದು ಸಾಲಿಗ್ರಾಮವನ್ನು ಕೊರಿತಕ್ಕಂಥದ್ದಿರುತ್ತೆ. ಪ್ರತಿಯೊಂದು ಸಾಲಿಗ್ರಾಮದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸುದರ್ಶನ ಚಕ್ರಗಳಿರ್ತವೆ. ಆ ಚಕ್ರಗಳು ಯಾವ ರೀತಿ ಮೂಡಿರುತ್ತವೋ ಆ ರೀತಿ ಭಗವಂತನ ರೂಪಗಳನ್ನು ನಾವು ನಾನಾ ರೀತಿ ನಾವು ಅದನ್ನು ಗುರುತಿಸ್ಬೋದು. ಅದೇ ರೀತಿ ಸಾಲಿಗ್ರಾಮಕ್ಕಿರ್ತಕ್ಕಂಥ ಒಂದು ಪಾವಿತ್ರತೆ ಇದೆಯಲ್ಲ, ಅದು ಯಾವುದಕ್ಕೂ ಕೂಡ ಸಮಾನ ಅಲ್ಲ. ಯಾಕೆ ಅಂತಂದರೆ ಆ ಸಾಲಿಗ್ರಾಮಕ್ಕಷ್ಟು ಶಕ್ತಿ ಇದೆ. ಇವತ್ತಿನ ದಿವಸ ಒಂದು ದೇವಸ್ಥಾನದ ಸ್ಥಾಪನೆ ಆಗಬೇಕು ಅಂತಂದರೆ, ಆ ದೇವರಲ್ಲಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು ಅಂತಂದರೆ ಆ ಸ್ಥಾಪನೆಗೆ ಸಾಲಿಗ್ರಾಮವನ್ನು ಉಪಯೋಗಿಸ್ತಾರೆ. ಎಷ್ಟೋ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡ್ತಾರೆ. ಯಾವ ತೀರ್ಥ? ಸಾಲಿಗ್ರಾಮ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ. ಯಾತಕ್ಕೋಸ್ಕರ ಅಂತಂದರೆ ಆ ಸಾಲಿಗ್ರಾಮಕ್ಕಷ್ಟು ಶಕ್ತಿ ಇದೆ. ನೆಗೆಟಿವಿಟಿಯನ್ನು ದೂರ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಸಾಲಿಗ್ರಾಮದ ತೀರ್ಥವನ್ನು ಸೇವನೆಯನ್ನು ಮಾಡೋದ್ರಿಂದ ಆರೋಗ್ಯದಲ್ಲಿ ಎದುರಾಗ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಅಂಥ ಆಯುರ್ವೇದದ ಗುಣಲಕ್ಷಣಗಳನ್ನು ಕೂಡ ಸಾಲಿಗ್ರಾಮ ಹೊಂದಿದೆ. ಅದಕ್ಕೋಸ್ಕರ ಈ ಸಾಲಿಗ್ರಾಮ ಕ್ಷೇತ್ರ ಇವತ್ತಿಗೂ ಕೂಡ ಮಾತಾಡ್ತಕ್ಕಂಥ ಒಂದು ಭಗವಂತನ ರೂಪದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದಿದೆ. ಸಾಲಿಗ್ರಾಮ ಲಕ್ಷ್ಮೀ ಭೂವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ತಾವು ದಿವಸ ಇದ್ದೀರಿ. ನಾವು ತಿಳಿಸೋರು ಹಾಗೆ ಸಾಲಿಗ್ರಾಮದ ಒಂದು ಮಹತ್ವ ಈ ಕ್ಷೇತ್ರದ ಬಗ್ಗೆ ತಿಳಿಸೋದಾದ್ರೆ, ಇಲ್ಲಿ ಲಕ್ಷ್ಮೀ ಭೂ ವರಾಹ ಸ್ವಾಮಿಯ ಸಾಲಿಗ್ರಾಮ ಇದೆ. ಈ ಒಂದು ಸಾನ್ನಿಧ್ಯ ಮೊದಲು ವೆಂಕಟೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಆಗಬೇಕು ಅಂತಿತ್ತು. ಆದರೆ ಭಗವಂತ ಮೊದಲು ನಾನು ಬರ್ತೀನಿ, ನನ್ನ ಆದೇಶ ಆದಮೇಲೆ ವೆಂಕಟೇಶ್ವರನಿಗೆ ಜಾಗ ಅಂತ ಹೇಳಿ ಲಕ್ಷ್ಮೀ ಭೂ ವರಾಹ ಸ್ವಾಮಿ ಮೊದಲು ಬಂದು ಇಲ್ಲಿ ಕೂತು ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಹರಸಿ ಹಾರೈಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಸುದ್ದಿ ಮನಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತಕ್ಕಂಥ ಏನಪ್ಪಾ ಅಂದರೆ, ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ, ಈ ದೇವಸ್ಥಾನಕ್ಕೆ ಬನ್ನಿ, ಸದಾಕಾಲ ಸಾಲಿಗ್ರಾಮದ ಆಶೀರ್ವಾದವನ್ನು ತಗೊಳ್ಳಿ. ಇಲ್ಲಿ ಭಗವಂತನಿಗೆ ಅಭಿಷೇಕ ಆಗಿರ್ತಕ್ಕಂಥ ತೀರ್ಥ ಜಲವನ್ನು ಪ್ರತಿನಿತ್ಯ ತಮ್ಮೆಲ್ಲರಿಗೂ ಕೂಡ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದಿರುತ್ತೆ. ಬಂದು ತಾವು ಪ್ರೋಕ್ಷಣೆಯನ್ನು ತೆಗೆದುಕೊಂಡು ಹೋಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ದೇವರು ಅಂತಂದ್ರೆ ಒಂದಷ್ಟು ಮೂಢನಂಬಿಕೆಗಳ ಭಾವನ ತೋರಿಸುತ್ತೆ. ಅದರಲ್ಲಿ ಇಷ್ಟು ಜನ ಸಾಗರ ಸೇರಿದ್ದಾರೆ ಇವತ್ತು ಇಲ್ಲಿ. ಇದರ ವಿಶೇಷತೆ ಬಗ್ಗೆ ಏನು ಹೇಳ್ತೀರಾ ಗುರುಗಳು? ತಾವು ಒಂದು ರೀತಿ ನೋಡೋದಾದ್ರೆ ಪ್ರಶ್ನೆನೂ ನೀವೇ ಕೇಳಿದ್ರಿ, ಉತ್ತರನೂ ನೀವೇ ಕೊಟ್ರಿ. ಇಲ್ಲಿ ಒಂದಷ್ಟು ಜನ ಹೇಳ್ತಾರೆ ದೇವರು ಅಂತಂದ್ರೆ ಮೂಢನಂಬಿಕೆ ಅಂತ ಹೇಳಿ. ಮತ್ತೊಂದು ಪ್ರಶ್ನೆ ಕೇಳಿದ್ರೆ ಇಷ್ಟು ಜನ ಬಂದು ಸೇರಿದ್ದಾರೆ ಅಂತ ಹೇಳಿ. ನಿಮ್ಮ ಮೊದಲು ಕೇಳಿರ್ತಕ್ಕಂಥ ಪ್ರಶ್ನೆಗೆ, ಆ ಮೂಢನಂಬಿಕೆ ಅನ್ನೋ ಪ್ರಶ್ನೆಗೆ ಇಷ್ಟು ಜನಗಳ ಸಾಕ್ಷಿನೇ, ಇಷ್ಟು ಜನಗಳ ಭಕ್ತಿನೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ದೇವರು ಇಲ್ಲ ಅನ್ನೋ ಒಂದು ಅವಿವೇಕಿಗಳಿಗೆ ಈ ಒಂದು ಸಾನ್ನಿಧ್ಯಕ್ಕೆ ಕರ್ಕೊಂಡ್ಬಂದು ತೋರಿಸಿ ಇಲ್ಲಿ ದೇವರು ಇದ್ದಾನೆ ಅನ್ನೋದನ್ನು ನಾನು ನಿರೂಪಿಸಿ ತೋರಿಸ್ತೀನಿ. ಯಾಕೆ ಅಂತಂದರೆ ಭಗವಂತ ನಾವು ಸೇವನೆ ಮಾಡ್ತಕ್ಕಂಥ ಗಾಳಿಲಿದ್ದಾನೆ, ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿದ್ದಾನೆ, ಪ್ರತಿಯೊಂದು ಜಾಗದಲ್ಲೂ ಕೂಡ ಭಗವಂತ ಇದ್ದಾನೆ. ಭಗವಂತ ಇರೋದಕ್ಕೆ ನಮ್ಮಿ ಭರತ ಕಂಡ ಈ ಒಂದು ಭೂಮಂಡಲ ಎಲ್ಲವೂ ಕೂಡ ನೆಮ್ಮದಿಯಾಗಿ ನಡೀತಾ ಇದೆ. ದೇವರಿದ್ದಾನೆ ಅನ್ನೋದಕ್ಕೇನೆ ಇವತ್ತಿನ ದಿವಸ ಎಷ್ಟೋ ವಿದೇಶಗಳಲ್ಲಿ ನಡೀತಕ್ಕಂಥ ಮೈನಿಂಗ್ಸಲ್ಲಿ ನಮ್ಮ ಹಿಂದೂ ದೇವತೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಇವತ್ತಿನ ದಿವಸ. ಅಷ್ಟಿಲ್ಲದಿರ ಇವತ್ತಿನ ದಿವಸ ಸೈನ್ಸು
ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂತ ಸೈನ್ಸೂ ಕೂಡ ಒಂದು ಕ್ಷಣ ತಲೆ ಬಗ್ಸೋ ರೀತಿ ಆಶ್ಚರ್ಯಚಕಿತ ಅಂತಂದ್ರೆ ಅದು ನಮ್ಮ ಕುಂಭಮೇಳದಲ್ಲಿ ನಡೆದಿರ್ತಕ್ಕಂಥ ಒಂದು ಆಶ್ಚರ್ಯ. ಇಡೀ ನಭೋಮಂಡಲದಲ್ಲಿ ನವಗ್ರಹಗಳಲ್ಲೇ ಒಂದಿಷ್ಟು ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ವಲ್ಲ, ಅದಕ್ಕೆ ದೇವರಿದ್ದಾನೆ ಅಂತ ಹೇಳ್ತಾರಮ್ಮ. ಸೈನ್ಸ್ ಇತ್ತೀಚೆಗೆ ಬಂದಿದೆ, ಸೈನ್ಸ್ ಬಂದಿರೋದಕ್ಕೊಂದು ಆಧಾರ ಕೊಡ್ತೀವಿ. ಆದರೆ ಪುರಾಣ, ಈ ಒಂದು ದೇವರು, ಈ ಒಂದು ನಮ್ಮ ಒಂದು ದೈವಿಕ ಅನುಭವಗಳು, ಇದೆಲ್ಲದಕ್ಕೂ ಕೂಡ ಯಾವುದೇ ರೀತಿ ದಾಖಲೆಗಳಿಲ್ಲ. ಇದು ಸೈನ್ಸ್ಗಿನ್ನ ಮುಂಚೆ ಬಂದಿರತಕ್ಕಂಥದ್ದು. ಇದು ಮೊದಲಿಗಿಂತ ಮುಂಚೆ ಇದೆ. ಸೈನ್ಸ್ಗಿಂತ ಮುಂಚೆ ಎಷ್ಟೋ ಪೂಜಾನುಷ್ಠಾನಗಳು ನೆರವೇರಿದೆ, ಎಷ್ಟೋ ಆಧಾರಗಳನ್ನು ನಾವು ಗಮನಿಸ್ತೀವಿ, ಕುರುಹುಗಳನ್ನು ಗಮನಿಸ್ತೀವಿ. ಇಷ್ಟೆಲ್ಲ ಮುಂದೆ ಇಟ್ಕೊಂಡು ಕೂಡ ದೇವರಿಲ್ಲ ಅನ್ನೋ ಅವಿವೇಕಿಗಳಿಗೆ ನಾನು ಹೇಳೋದು ಒಂದೇ, ಅವರು ಚೆನ್ನಾಗಿರಲಿ, ಅವ್ರ ಕುಟುಂಬ ಚೆನ್ನಾಗಿರಲಿ, ಅವ್ರಿಗೋಸ್ಕರ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ, ಅವ್ರಿಗೊಂದಷ್ಟು ಬುದ್ಧಿ ಬರಲಿ ಅಂತ ನಾನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುದ್ದಿ ಮನೆ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಸುದ್ದಿ ಮನೆ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಸಿಬ್ಬಂದಿ ವರ್ಗ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾಕೆಂದರೆ ಎಲ್ಲರನ್ನೂ ಕೂಡ ನಾವು ಜ್ಞಾಪಿಸ್ಕೊಳ್ಬೇಕು. ಇವತ್ತಿನ ದಿವಸ ಸುದ್ದಿ ಮನೆ ಕಾರ್ಯಕ್ರಮದಿಂದ ಆಗಮಿಸಿರ್ತಕ್ಕಂಥ ಕ್ಯಾಮ್ರಾಮನ್ ತಾವಾಗಿರ್ಬೋದು, ಇನ್ನು ತಾವಾಗಿರ್ಬೋದು, ಆ್ಯಂಕರ್ ಆಗಿ ಲಕ್ಷ್ಮಿ ಅಲ್ವಾ ತಮ್ಮ ಹೆಸರು? ಮಹಾಲಕ್ಷ್ಮಿ. ನೋಡಿ ಎಂಥ ಹೆಸರು, ಮಹಾಲಕ್ಷ್ಮಿರವರು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಬಂದಿದ್ದಾರೆ. ಇದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರಲಮ್ಮ, ಒಳ್ಳೆಯದಾಗಲಿ.